ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಲ್ಯಾಮಿಸ್ ಥಿಯರಂ ಮೇಲೆ. ಸೊ ಅದರ 3 ಕಂಡೀಷನ್ಗಳನ್ನ ಇಲ್ಲಿ ಬರ್ದಿದ್ದೀನಿ, ಆಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾರೆ ಕ್ವಶನ್ ಏನ್ ಹೇಳ್ತಾ ಇದೆ, ಎನ್ ಎಲೆಕ್ಟ್ರಿಕ್ ಬಲ್ಬ್ ಆಫ್ 30 ನ್ಯೂಟನ್ ಈಸ್ ಹ್ಯಾಂಗಿಂಗ್ ಫ್ರಮ್ ದ ಸೀಲಿಂಗ್ ಅಂತ ಅಂದ್ರೆ, ಸೊ ಸೀಲಿಂಗ್ ಇದೆ, ಆ ಸೀಲಿಂಗ್ ಇಂದ ಒಂದು ಬಲ್ಬ್ ಅನ್ನ ನಾವು ಹ್ಯಾಂಗ್ ಮಾಡಿದೀವಿ. ಒಂದು ವೈರ್ ಅನ್ನ ಹಾಕ್ಬಿಟ್ಟು ಒಂದು ಬಲ್ಬ್ ಅನ್ನ ನಾನು ಹ್ಯಾಂಗ್ ಮಾಡಿದೀನಿ. ಆ ಬಲ್ಬಿನ ವೆಯ್ಟ್ ಅಥವಾ ಫೋರ್ಸ್ ಎಷ್ಟಿದೆ, 30 ನ್ಯೂಟನ್ ಇದೆ, ಸರಿನಾ? ಎಸ್. ಸೊ ಈಗ ಏನ್ ಮಾಡ್ತಾ ಇದೀನಿ, ಇಟ್ಸ್ ವೈರ್ ಈಸ್ ಪುಲ್ಡ್ ಬೈ ದ ಫೋರ್ಸ್ ಆಕ್ಟಿಂಗ್ ಅಟ್ 40 ಡಿಗ್ರಿ ಟು ದ ಹಾರಿಜಾಂಟಲ್. ಸೊ ಏನಾಗ್ತಾ ಇದೆ ಅಂತಂದ್ರೆ, ಅದರ ವೈರ್ ಇದೆ ಅಲ್ವಾ, ಸೊ ಇದು ಸೀಲಿಂಗು, ಅದರ ವೈರ್ ಇದೆ ಅಲ್ವಾ, ಸೊ ಅಲ್ಲಿ ನಾವು ಒಂದು ಹಾರಿಜಾಂಟಲ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೀವಿ. ಏನೋ ಹಾರಿಜಾಂಟಲ್ ಫೋರ್ಸ್. ಸೊ ಹಾರಿಜಾಂಟಲ್ ಫೋರ್ಸ್ ಯಾವ ರೀತಿ ಆಕ್ಟ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಈ ತರ ಹಾರಿಜಾಂಟಲ್ ಫೋರ್ಸ್ ಇದೆ ನೋಡಿ. ಇಲ್ಲಿ ಈ ತರ ವೈರು ಬೆಂಡ್ ಆಗ್ತಾ ಹೋಗುತ್ತೆ. ಏನಕ್ಕೆ? ಇಲ್ಲಿ ನಾವು 40 ಡಿಗ್ರಿ ಟು ದ ಹಾರಿಜಾಂಟಲ್ ಬರೋ ರೀತಿ ಒಂದು ಫೋರ್ಸ್ ಅನ್ನ ಅಪ್ಲೈ ಮಾಡಿದೀವಿ. ಲೆಟ್ ಮಿ ಕಾಲ್ ದಟ್ ಫೋರ್ಸ್ ಎಸ್ ಪಿ, ಸರಿನಾ? ಹಾರಿಜಾಂಟಲ್ಗೆ 40 ಡಿಗ್ರಿ ಬರೋ ರೀತಿ ಒಂದು ಫೋರ್ಸ್ ಪಿ ಅನ್ನ ಅಪ್ಲೈ ಮಾಡಿರ್ತೀವಿ. ಸೊ ಅವಾಗ ಈ ತರ ಒಂದ್ಸಲಿ ಗುದ್ದಿದಾಗ ವೈರ್ಗೆ ಏನಾಗುತ್ತೆ, ಒಂಚೂರು ಬೆಂಡ್ ಆಗುತ್ತಲ್ಲ, ಆ ತರ ಇಲ್ಲಿ ಬೆಂಡ್ ಆಗಿದೆ. ಸೊ ದಿಸ್ ಈಸ್ ದ ಬಲ್ಬ್ ಹಂಗೆ ಇರುತ್ತೆ. ಸೊ ಇದ್ರದ್ದು ವ್ಯಾಲ್ಯೂ ಎಷ್ಟಿದೆ, 30 ನ್ಯೂಟನ್. ಸೊ ಈ ಫೋರ್ಸ್ ಪಿ ಏನ್ ಮಾಡ್ತಾ ಇದೆ, 40 ಡಿಗ್ರಿ ಟು ದ ಹಾರಿಜಾಂಟಲ್ ಪ್ಲೇನ್ ಕ್ರಿಯೇಟ್ ಮಾಡ್ತಾ ಇದೆ, ಆಂಗಲ್ ಅನ್ನ. ಆಮೇಲೆ ಸಚ್ ದಟ್ ದ ವೈರ್ ಮೇಕ್ 60 ಡಿಗ್ರಿ ವಿತ್ ದ ಸೀಲಿಂಗ್. ಈ ವೈರ್ ಇದೆಯಲ್ಲ, ಈ ಸೀಲಿಂಗ್ ಮತ್ತೆ ಈ ವೈರ್ ಮಧ್ಯೆ ಇರುವಂತಹ ಡಿಗ್ರಿ ಎಷ್ಟು, 60 ಡಿಗ್ರಿಯನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಅಂಡ್ ದ ಟೆನ್ಷನ್ ಇನ್ ದ ವೈರ್. ಸೊ ಈಗ ಸಾಲ್ವ್ ಮಾಡ್ತಾ ಹೋಗೋಣ ಪ್ರಾಬ್ಲಮ್ ಅನ್ನ. ಇಷ್ಟೇ. ಈಗ ಫಸ್ಟ್ ನಮ್ಮ ಕೆಲಸ ಏನಪ್ಪಾ, ಫಸ್ಟ್ ನಾವೇನ್ ಮಾಡ್ಬೇಕು, ಫ್ರೀ ಬಾಡಿ ಡಯಾಗ್ರಾಮ್ ಅನ್ನ ಬರಿಬೇಕು. ಯಾವ್ಯಾವ ಫೋರ್ಸ್ ಎಲ್ಲೆಲ್ಲ ಆಕ್ಟ್ ಆಗ್ತಾ ಇದೆ ಆ ತರ. ಸೊ ಈಗ ನೋಡಿ, ಇಲ್ಲಿ ಈ ಒಂದು ಪಾಯಿಂಟ್ ಮೇಜರ್ ನಮಗೆ, ಸರಿನಾ? ಈ ಒಂದು ಪಾಯಿಂಟ್ ನನಗೆ ಮೇಜರ್. ಲೆಟ್ ಮಿ ಕಾಲ್ ದಿಸ್ ಆಸ್ ಪಾಯಿಂಟ್ ಎ. ಪಾಯಿಂಟ್ ಎ ಅಂತ ಕರಿತಾ ಹೋಗ್ತೀನಿ. ಸೊ ಪಾಯಿಂಟ್ ಎ ಇಂದ ನಮಗೆ ಒಂದು 30 ನ್ಯೂಟನ್ ಫೋರ್ಸ್ ಇದೆ. ಸೊ 30 ನ್ಯೂಟನ್ ವೆಯ್ಟ್ ಇರುವಂತದ್ದು ಲೋಡ್. ಸೊ ಅದನ್ನ ನಾವು ಕೆಳಗಡೆನೆ ತೋರಿಸ್ಬೇಕಾಗತ್ತೆ. ವಾಟ್ ಈಸ್ ದ ವ್ಯಾಲ್ಯೂ, 30 ನ್ಯೂಟನ್. ಅದ್ರದ್ದು ವ್ಯಾಲ್ಯೂ ಗೊತ್ತಿದೆ ಅಂತಂದ್ರೆ ಅದನ್ನೇ ಬರಿಬೇಕು. ನೆಕ್ಸ್ಟ್ ಇಲ್ಲಿ ಒಂದು ಫೋರ್ಸ್ ಇದೆ. ಸೊ ಆ ಫೋರ್ಸ್ ಏನಾಗಿರುತ್ತೆ, ಈ ತರ ಔಟ್ವರ್ಡ್ಸೇ ನಾವು ತೋರಿಸ್ಬೇಕಾಗತ್ತೆ, ಸರಿನಾ? ಔಟ್ವರ್ಡ್ಸೇ ನಾವು ಫೋರ್ಸ್ ಅನ್ನ ತೋರಿಸ್ಬೇಕು. ದಟ್ ಈಸ್ ಪಿ. ಆಮೇಲೆ ಅದೇನಾಗಿದೆ, ಇನ್ಕ್ಲೈನ್ಡ್ ವಿತ್ 40 ಡಿಗ್ರಿ ಆಂಗಲ್. 40 ಡಿಗ್ರಿ ಆಂಗಲ್ ಮುಖಾಂತರ ಇನ್ಕ್ಲೈನ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಎ ಮತ್ತೆ ಈ ಒಂದು ಸೀಲಿಂಗ್ ಅನ್ನ ಬಿ ಅಂತ ಕರಿತಾ ಹೋಗ್ತೀನಿ. ಸೊ ಟೆನ್ಷನ್ ಬಿಟ್ವೀನ್ ಎ ಬಿ. ಸೊ ಟೆನ್ಷನ್ ಯಾವತ್ತಿದ್ರೂ ಕೂಡ ಸ್ಟ್ರಿಂಗ್ ಅಥವಾ ವೈರ್ಗಳಲ್ಲಿ ಔಟ್ವರ್ಡೇ ತೋರಿಸ್ತಾ ಹೋಗ್ಬೇಕು. ಸೊ ಟಿ ಎ ಬಿ ಅಂತ ಕರಿತಾ ಹೋಗ್ತೀನಿ, ಸರಿನಾ? ಟೆನ್ಷನ್ ಅಟ್ ಎ ಬಿ. ಸೊ ಈಗ ಟೆನ್ಷನ್ ಅಟ್ ಎ ಬಿ ಮತ್ತೆ ಫೋರ್ಸ್ ಪಿ ವ್ಯಾಲ್ಯೂನ ಕಂಡುಹಿಡಿಬೇಕು. 30 ನ್ಯೂಟನ್ ನನಗೆ ಆಲ್ರೆಡಿ ಗೊತ್ತಿದೆ. ಸೊ ಈಗ ಈ 3 ಕಂಡೀಷನ್ಗೆ ಬರೋಣ. 3 ಕನ್ಕರೆಂಟ್ ಫೋರ್ಸಸ್ ಇರ್ಬೇಕು. ಅಂದ್ರೆ ಒಂದೇ ಪಾಯಿಂಟ್ ಇಂದ ಒರಿಜಿನ್ ಆಗಿರೋ ತರ ನನಗೆ ಫೋರ್ಸಸ್ ಇರಬೇಕು. 3 ಡಿಫರೆಂಟ್ ಫೋರ್ಸಸ್. 3 ಡಿಫರೆಂಟ್ ಫೋರ್ಸಸ್ ಇದೆಯಾ? ಎಸ್, ಇದಾವೆ. ನೆಕ್ಸ್ಟ್ ಕಂಡೀಷನ್ ಏನು, ಸೇಮ್ ಡೈರೆಕ್ಷನ್. ಅಂದ್ರೆ ಈ ಒಂದು ಪಾಯಿಂಟಿನ ರೆಸ್ಪೆಕ್ಟಿವ್ ಅಲ್ಲಿ ಬಂದ್ರೆ ಎಲ್ಲಾ ಫೋರ್ಸಸ್ಗಳು ಅದ್ರ ಕಡೆ ಬರ್ಬೇಕು. ಅಂದ್ರೆ ಆ ಒಂದು ಪಾಯಿಂಟ್ ಕಡೆ ಬರ್ಬೇಕು. ಇಲ್ಲ 3 ಫೋರ್ಸ್ಗಳು ಕೂಡ ದೂರ ಹೋಗ್ಬೇಕು. ನೋಡಿ, ಈ ಒಂದು ಪಾಯಿಂಟ್ ಅನ್ನ ರೆಫರೆನ್ಸ್ ಅಂತ ತಗೊಂಡ್ರೆ ಈ ಒಂದು ಫೋರ್ಸ್ ಕೂಡ ದೂರ ಹೋಗ್ತಾ ಇದೆ, ಈ ಫೋರ್ಸ್ ಕೂಡ ದೂರ ಹೋಗ್ತಾ ಇದೆ, ಈ ಫೋರ್ಸ್ ಕೂಡ ದೂರ ಹೋಗ್ತಾ ಇದೆ. ಸೊ 3 ದೂರ ಹೋಗ್ಬೇಕು. ಇಲ್ಲ ಅಂತಂದ್ರೆ 3 ಆ ಒಂದು ಫೋರ್ಸ್ ಕಡೆ ಬರ್ಬೇಕು. ಸೊ ದೂರ ಹೋಗ್ತಾ ಇರೋದ್ರಿಂದ ಸೇಮ್ ಡೈರೆಕ್ಷನ್ ಅಲ್ಲಿ ಇದಾವೆ. ಸೊ ಈ 2 ಕಂಡೀಷನ್ ಆಯ್ತು. ನೆಕ್ಸ್ಟ್ ಆಂಗಲ್ ಬಿಟ್ವೀನ್ ದ ಫೋರ್ಸಸ್ ಬೇಕು ಅಂತ ಅಂದ್ರೆ ಇಲ್ಲೊಂದು ಆಂಗಲ್, ಇಲ್ಲೊಂದು ಆಂಗಲ್, ಇಲ್ಲೊಂದು ಆಂಗಲ್, ಟೋಟಲ್ 3 ಆಂಗಲ್ಸ್ ಬೇಕು. ನನಗಿದೆಯಾ ಎಲ್ಲ ಆಂಗಲ್ಸ್? ಇಲ್ಲ. ಸೊ ಅದನ್ನ ನಾವು ಈಗ ಕಂಡುಹಿಡ್ಕೊಳ್ಳೋಣ. ಸೊ ಇಷ್ಟು ನಮಗೆ 40 ಡಿಗ್ರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಹಾರಿಜಾಂಟಲ್ ಲೈನ್ ಅನ್ನ ಈ ತರ ಹಾಕೊಂಡೆ ಅಂತ ಅನ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಇದ್ರ ಡಿಗ್ರಿ ಎಷ್ಟು ಬಂತು, 90 ಡಿಗ್ರಿ. ಸೊ ಇಲ್ಲಿ ಎಷ್ಟು ಬಂತು, 90 ಡಿಗ್ರಿ, ಸರಿನಾ? ಈಗ 40 + 90 ಇವೆರಡು ಕೂಡ ಸೇರಿ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ, 40 + 90 ಅಂತಂದ್ರೆ 130 ಡಿಗ್ರಿ ಬಂತು, ಸರಿನಾ? 130 ಡಿಗ್ರಿ ಇಸ್ ದ ಆಂಗಲ್ ಬಿಟ್ವೀನ್ ಫೋರ್ಸ್ ಪಿ ಅಂಡ್ 30 ನ್ಯೂಟನ್ ಫೋರ್ಸ್. ಈಗ ಇಲ್ಲಿ 90 ಡಿಗ್ರಿ ಸಿಕ್ಕಿದೆ. ಈ ಒಂದು ಆಂಗಲ್ ಸಿಕ್ಬಿಟ್ರೆ ನನಗೆ ಟಿ ಎ ಬಿ ಮತ್ತೆ 30 ನ್ಯೂಟನ್ ಫೋರ್ಸ್ ಮಧ್ಯೆ ಇರುವಂತಹ ಆಂಗಲ್ ಸಿಗ್ತಾ ಹೋಗುತ್ತೆ. ಯಾವ ರೀತಿ, 90 + ಈ ತರ, ಸರಿನಾ? ಸೊ ಈ ಒಂದು ಆಂಗಲ್ ಯಾವ ರೀತಿ ಕಂಡುಹಿಡಿಯೋದು, ಫಸ್ಟ್ ನೋಡಿ, ಇಲ್ಲಿ ಈ ಮೇಜರ್ ಡಯಾಗ್ರಾಮ್ ಇದೆಯಲ್ಲ, ಅದಕ್ಕೆ ಸೇಮ್ ಲೈನ್ ಅನ್ನ ಹಾಕೊಂತ ಇದ್ದೀನಿ. ಸೊ ಸೇಮ್ ಲೈನ್ ಅನ್ನ ಹಾಕೊಂಡ್ರೆ ಇಲ್ಲಿ 60 ಡಿಗ್ರಿ ಇದೆ. ಇಲ್ಲಿ ವ್ಯಾಲ್ಯೂ ಅಲ್ವಾ ನಮಗೆ ಬೇಕಾಗಿರೋದು. ನೋಡಿ, ಕಂಪೇರ್ ಮಾಡಿ, ಈ ಒಂದು ಜಾಗದಲ್ಲಿ ವ್ಯಾಲ್ಯೂ ಬೇಕು. ಸೊ ಈ ವ್ಯಾಲ್ಯೂ ಕೂಡ ನನಗೆ 60 ಆಗುತ್ತೆ. ಯಾಕೆ ಗೊತ್ತಾ, ನೋಡಿ ಇಲ್ಲಿ ಈ ತರ ಏನಾದ್ರೂ ಈತೆ ಅಂತಂದ್ರೆ ಇಲ್ಲಿ ಏನ್ ವ್ಯಾಲ್ಯೂ ಇರುತ್ತೆ, ಇಲ್ಲೂ ಕೂಡ ಅದೇ ವ್ಯಾಲ್ಯೂ ಇರುತ್ತೆ, ಅಕಾರ್ಡಿಂಗ್ ಟು ದ ಆಲ್ಟರ್ನೇಟಿವ್ ಆಂಗಲ್ಸ್, ಸರಿನಾ? ಅಕಾರ್ಡಿಂಗ್ ಟು ಆಲ್ಟರ್ನೇಟಿವ್ ಆಂಗಲ್ಸ್. ಸೊ ಇದನ್ನು ಬರ್ದಿರ್ತೀನಿ. ಎಕ್ಸಾಮ್ ಅಲ್ಲಿ ಬರೆಯುವಂತ ಅವಶ್ಯಕತೆ ಇಲ್ಲ, ಅವ್ರಿಗೆ ಗೊತ್ತಾಗುತ್ತೆ ಆಲ್ಟರ್ನೇಟಿವ್ ಆಂಗಲ್ಸ್ ಇಂದ ತಗೊಂಡಿದ್ದೀರಾ ಅಂತ. ಸೊ ಇದನ್ನ ನಿಮ್ಮ ರೆಫರೆನ್ಸ್ ಪರ್ಪಸ್ಗೆ ಸ್ಕ್ರೀನ್ ಶಾಟ್ ತಕೊಂಡಾಗ ಅರ್ಥ ಆಗ್ಬೇಕಲ್ಲ ಏನಕ್ಕೆ ಇಲ್ಲಿ 60 ಡಿಗ್ರಿಯನ್ನ ತಗೊಂಡ್ರು ಅಂತ, ಅದಕ್ಕೋಸ್ಕರ. ಸೊ ಇಲ್ಲಿ 60 ಡಿಗ್ರಿ ಆಯ್ತು. ಸೊ 60 ಡಿಗ್ರಿ ಆಯ್ತು ಅಂತಂದ್ರೆ ಇದು ಅಷ್ಟು ಕೂಡ ಟೋಟಲ್ ಎಷ್ಟಾಗುತ್ತೆ, 90 + 60
whose value is 150 degree. ಈಗ ಈ ಒಂದು ಆಂಗಲ್ ಅನ್ನ ಕಂಡುಹಿಡಬೇಕು. ಸೊ ಈ ಆಂಗಲ್ ಕಂಡುಹಿಡಿಯೋದು ವೆರಿ ಈಸಿ. ಯಾಕೆ, ಒಂದು ಫುಲ್ ಸರ್ಕಲ್ ಇದೆ ಅಂತಂದ್ರೆ 360 ಡಿಗ್ರಿ ಇರುತ್ತೆ. ಈಗ ನೀವು ಇಲ್ಲಿ ನೋಡಿದ್ರೆ 130 ಡಿಗ್ರಿ ಇದೆ, 150 ಡಿಗ್ರಿ ಇದೆ. ಇನ್ನು ಉಳಿದಿರೋದೆಲ್ಲ ಏನಾಗಿರುತ್ತೆ, ನಮಗೆ ಈ ಒಂದು ಆಂಗಲ್ ಆಗಿರುತ್ತೆ. ಸೊ ಏನ್ ಮಾಡೋಣ, 360 ಡಿಗ್ರಿ ಮೈನಸ್ 130 ಡಿಗ್ರಿ ಪ್ಲಸ್ 150 ಡಿಗ್ರಿ, ಸರಿನಾ? 130 ಡಿಗ್ರಿ ಪ್ಲಸ್ 150 ಡಿಗ್ರಿ ವ್ಯಾಲ್ಯೂ ಎಷ್ಟಾಗುತ್ತೆ, 360 ಡಿಗ್ರಿ ಮೈನಸ್ 150 ಪ್ಲಸ್ 130 ಅಂತಂದ್ರೆ 280 ಡಿಗ್ರಿ ಆಯ್ತು. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 60 ಪ್ಲಸ್ 20 ಅಂತಂದ್ರೆ 80 ಡಿಗ್ರಿ. ಸೊ 80 ಇಸ್ ದ ವ್ಯಾಲ್ಯೂ, ಸರಿನಾ? 80 ಡಿಗ್ರಿ ನನಗೆ ಬಂದಿದೆ. ಯಾವ್ದ್ರದ್ದು, ಇದ್ರದ್ದು ವ್ಯಾಲ್ಯೂ 80 ಡಿಗ್ರಿ. ಈಗ ಮೂರನೇ ಕಂಡೀಷನ್ ಕೂಡ ನಾವು ಸ್ಯಾಟಿಸ್ಫೈ ಮಾಡಿದೀವಿ, ದಟ್ ಈಸ್ ಆಂಗಲ್ ಬಿಟ್ವೀನ್ ದ ಫೋರ್ಸಸ್ ಅನ್ನ ಕಂಡುಹಿಡ್ಕೊಂಡಿದ್ದೀನಿ. ಈಗ ನಾವು ವ್ಯಾಲ್ಯೂಗಳನ್ನ ಕಂಡುಹಿಡಿತಾ ಹೋಗೋಣ ಯೂಸಿಂಗ್ ದ ಲ್ಯಾಮಿಸ್ ಥಿಯರಮ್. ಸೊ ಬೈ ಯೂಸಿಂಗ್ ಲ್ಯಾಮಿಸ್ ಥಿಯರಮ್. ಸೊ ಲ್ಯಾಮಿಸ್ ಥಿಯರಮ್ ಅಲ್ಲಿ ನೀವು ಒಂದನ್ನ ನೆನ್ಪಿಟ್ಕೊಳ್ಳಿ, ನೋನ್ ಫೋರ್ಸ್ ಇದೆಯಲ್ಲ, ಅಂದ್ರೆ ಆ ಒಂದು ಫೋರ್ಸಿನ ವ್ಯಾಲ್ಯೂ ಗೊತ್ತಿರುತ್ತಲ್ಲ, ಅದು ಮಿಡಲ್ ಅಲ್ಲಿ ಬರೋ ರೀತಿ ಬರ್ಕೊಳ್ಳಿ, ಅವಾಗ ಈಸಿ ಆಗುತ್ತೆ. TAB ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ ದ ಆಪೋಸಿಟ್ ಆಂಗಲ್. ಸೈನ್ ಆಫ್ ಆಪೋಸಿಟ್ ಆಂಗಲ್ ಅನ್ನ ಬರೆಯೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ವಿಚ್ ವಿಲ್ ಬಿ ಈಕ್ವಲ್ ಟು ಗೊತ್ತಿರುವಂತ ವ್ಯಾಲ್ಯೂ ಅಂದ್ರೆ ನೋನ್ ವ್ಯಾಲ್ಯೂ ಮಧ್ಯದಲ್ಲಿ ಬರಬೇಕು. 30 ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ ಆಪೋಸಿಟ್ ಆಂಗಲ್ ವಿಚ್ ವಿಲ್ ಬಿ ಈಕ್ವಲ್ ಟು ನೆಕ್ಸ್ಟ್ ಫೋರ್ಸ್ P ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ ಆಪೋಸಿಟ್ ಆಂಗಲ್. ಗೊತ್ತಾಯ್ತಾ? ನೋಡಿ, ಇಲ್ಲಿ ನೋನ್ ಫೋರ್ಸ್ ನನಗೆ ಮಧ್ಯದಲ್ಲಿ ಬಂದಿದೆ. ಯಾವ ಒಂದು ವ್ಯಾಲ್ಯೂ ಗೊತ್ತಿರುತ್ತೆ ನಮಗೆ ಫೋರ್ಸ್ದು, ಆ ಒಂದು ವ್ಯಾಲ್ಯೂನ ಮಧ್ಯದಲ್ಲಿ ಬರೋ ರೀತಿ ಬರ್ಕೊಳ್ಳಿ ಅಷ್ಟೇ, ಏನಾಗಲ್ಲ. ಸೊ ಈಗ ಸೈನ್ ಆಫ್ ಆಪೋಸಿಟ್ ಆಂಗಲ್ TAB ಇದು ಆಪೋಸಿಟ್ ಆಂಗಲ್ ಏನಾಗುತ್ತೆ ನೋಡಿ, ಇಲ್ಲಿ TAB ಇದೆ. ಸೊ ಇದ್ರ ಉಲ್ಟಾ ಹೋಗ್ತಾ ಹೋಗಿ ಆಪೋಸಿಟ್ ಏನಿರೋದು ಟೋಟಲ್ 130 ಡಿಗ್ರಿ ಇದೆ. ನೆಕ್ಸ್ಟ್ 30 ನ್ಯೂಟನ್ ಇದೆ. ಸೊ ಇದ್ರ ಆಪೋಸಿಟ್ ಹಿಂಗ್ ಹೋಗ್ತಾ ಹೋದ್ರೆ ಎಷ್ಟಿದೆ ನಮಗೆ, 80 ಡಿಗ್ರಿ. ನೆಕ್ಸ್ಟ್ ಫೋರ್ಸ್ P. ಸೊ ಫೋರ್ಸ್ P ಇದು ಆಪೋಸಿಟಿಂಗ್ ಬರ್ತಾ ಹೋದ್ರೆ ಎಷ್ಟಿದೆ ನಮಗೆ ಡಿಗ್ರಿ, 150 ಡಿಗ್ರಿ. ಸೊ ಈಗ ಏನ್ ಮಾಡೋಣ ಅಂದ್ರೆ, ಈ ಎರಡನ್ನ ಯೂಸ್ ಮಾಡ್ಕೊಂಡು ನಾವು TAB ವ್ಯಾಲ್ಯೂನ ಕಂಪೇರ್ ಮಾಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡೋಣ. ಇವೆರಡನ್ನ ಕಂಪೇರ್ ಮಾಡ್ಬಿಟ್ಟು ನಾವು P ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ, ಸರಿನಾ? ವೆರಿ ಈಸಿ. ಸೊ ಫಸ್ಟ್ ಇವರಿಬ್ರನ್ನ ಕಂಪೇರ್ ಮಾಡ್ತಾ ಹೋಗಿ. TAB ಹೋಲ್ ಡಿವೈಡೆಡ್ ಬೈ ಸೈನ್ 130 ವಿಲ್ ಬಿ ಈಕ್ವಲ್ ಟು 30 ಹೋಲ್ ಡಿವೈಡೆಡ್ ಬೈ ಸೈನ್ 80 ಡಿಗ್ರಿ. ನನಗೆ ಬೇಕಾಗಿರೋದೇನು, TAB ವ್ಯಾಲ್ಯೂ ಮಾತ್ರ. ಸೊ ಸೈನ್ 130ನ ಆ ಕಡೆ ಮಲ್ಟಿಪ್ಲೈ ಮಾಡೋಣ. ವ್ಯಾಲ್ಯೂ ಏನಾಗುತ್ತೆ, TAB ವಿಲ್ ಬಿ ಈಕ್ವಲ್ ಟು 30 ಇಂಟು ಸೈನ್ 130 ಡಿಗ್ರಿ ಹೋಲ್ ಡಿವೈಡೆಡ್ ಬೈ ಸೈನ್ 80 ಡಿಗ್ರಿ, ಸರಿನಾ? ಸೊ ಇವಾಗ TAB ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಒಂದೇ ಸಲ ಕ್ಯಾಲ್ಕುಲೇಟ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕುವಂತ ಅವಶ್ಯಕತೆ ಏನಿಲ್ಲ, ಸರಿನಾ? 30 ಸೈನ್ 130 ಅಂತ ಡೈರೆಕ್ಟ್ ಆಗಿ ಪ್ರೆಸ್ ಮಾಡಿ ಹೋಲ್ ಡಿವೈಡೆಡ್ ಬೈ ಸೈನ್ 80 ಡಿಗ್ರಿ. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ, 23.33 ನ್ಯೂಟನ್. 23.33 ನ್ಯೂಟನ್. ನೆಕ್ಸ್ಟ್ ಇವರಿಬ್ರನ್ನ ಕಂಪೇರ್ ಮಾಡ್ತಾ ಹೋಗೋಣ. 30 ಹೋಲ್ ಡಿವೈಡೆಡ್ ಬೈ ಸೈನ್ 80 ಡಿಗ್ರಿ ವಿಲ್ ಬಿ ಈಕ್ವಲ್ ಟು P ಹೋಲ್ ಡಿವೈಡೆಡ್ ಬೈ ಸೈನ್ 150 ಡಿಗ್ರಿ. ಸೊ P ವ್ಯಾಲ್ಯೂ ಬೇಕು. ಸೊ ಸೈನ್ 115 ನ ಈ ಕಡೆ ಕಳಿಸ್ತೀನಿ. ಸೊ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಆಗುತ್ತೆ. ಸೊ P ವಿಲ್ ಬಿ ಈಕ್ವಲ್ ಟು 30 ಇಂಟು ಸೈನ್ 150 ಡಿಗ್ರಿ ಹೋಲ್ ಡಿವೈಡೆಡ್ ಬೈ ಸೈನ್ 80 ಡಿಗ್ರಿ. ಸೊ ವ್ಯಾಲ್ಯೂ ಏನಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. 30 ಸೈನ್ 150 ಹೋಲ್ ಡಿವೈಡೆಡ್ ಬೈ ಸೈನ್ 80 ಡಿಗ್ರಿ. ಸೊ ವ್ಯಾಲ್ಯೂ ವಿಲ್ ಬಿ 15.23. ಸೊ P ವ್ಯಾಲ್ಯೂ ಇಸ್ ಈಕ್ವಲ್ ಟು 15.23 ನ್ಯೂಟನ್, ಸರಿನಾ? ನ್ಯೂಟನ್ ಅಂತ ಬರೆಯೋದನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು, ಯಾಕಂದ್ರೆ ಆ ಒಂದು ನ್ಯೂಟನ್ ಬರೀಲಿಲ್ಲ ಅಂತಂದ್ರೆ 0.5 ಮಾರ್ಕ್ಸ್ ಅನ್ನ ಕಳಿತಾರೆ, ಸರಿನಾ? SI ಯೂನಿಟ್ ವೆರಿ ಇಂಪಾರ್ಟೆಂಟ್, ಯಾವುದೇ ಪ್ರಾಬ್ಲಮ್ ಆದ್ರೂ ಕೂಡ. ಸೊ ಈಗ ಅವ್ರು ಏನ್ ಕೇಳಿದ್ರು ನಮಗೆ, ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್. ಸೊ ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಕಂಡು ಹಿಡಿದಿದ್ದೀವಿ 15.23 ನ್ಯೂಟನ್. ಟೆನ್ಷನ್ ಇನ್ ದ ವೈರ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ರು. ಟೆನ್ಷನ್ ಇನ್ ದ ವೈರ್ ಇಸ್ 23.33 ನ್ಯೂಟನ್. ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸ್ಟೆಪ್ ಬೈ ಸ್ಟೆಪ್ ಈ ತರ ನೀವು ಬರಿತಾ ಹೋದಾಗ ಅವರಿಗೂ ಕೂಡ ಈಸಿ ಆಗುತ್ತೆ ನೋಡ್ತಾ ಹೋದಾಗ. ಸೊ ಅವರು ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ, ಸರಿನಾ? ಈ SI ಯೂನಿಟ್ ಬರೆಯೋದನ್ನ ಮರಿಬಾರ್ದು. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಪ್ಲೇ ಲಿಸ್ಟ್ ಮುಖಾಂತರ ನೀವು ನೋಡಬಹುದು. ಯಾಕಂದ್ರೆ ಒಂದೇ ತರ ಡೈರೆಕ್ಟ್ ಆಗಿ ಕ್ವಶನ್ಸ್ ಅನ್ನ ಕೇಳಲ್ಲ, ಒಂದು 3-4 ಸ್ಟೈಲ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಎಲ್ಲಾ ವೇರಿಯೇಷನ್ಸ್ ಅನ್ನು ಕೂಡ ನಾನು ಕವರ್ ಮಾಡಿರ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.